ಈಗೆಲ್ಲ ವಿದ್ಯಾವಂತರು ಗುಲಾಮರು ಇರೋಂಥ ಕಾಲಘಟ್ಟದಲ್ಲಿ ಇಷ್ಟು ಮಟ್ಟಕ್ಕೆ ಸಂಘಟಿಸಿದಕ್ಕೆ ಬಹುದೊಡ್ಡ ಶಕ್ತಿ ಸರ್ಕಾರಕ್ಕೆ ನೆನ್ನೆನೆ ರವಾನೆ ಆಗಿ ಅಂತ BR ಭಾಸ್ಕರ್ ಪ್ರಸಾದ್ ಅವರು ಹೇಳಿದ್ರು. ಬಹುಶಃ ಈಗೆಲ್ಲನ ಒಂದೇ ಕಡೆ ಆಗಿರ್ಬೋದು. ಸಂಘಟನೆ ಮತ್ತು ಚಳುವಳಿ ಪ್ರಾರಂಭ ಆಗದ ಹೆಂಗೆ 5-10 ಜನ 100-200 ಜನ ಸೇರ್ಕೊಂಡಂತ ಕ್ರಾಂತಿಗಳು ಚರಿತ್ರೆಯಲ್ಲಿ ಇನ್ನೂ 100-150 ವರ್ಷ 200 ವರ್ಷ ದಾಟಿನೂ ಜೀವಂತವಾಗಿದ್ದಾವೆ. ಇವತ್ತು ಸಾವಿರಾರು ಜನ ಸೇರಿದ್ದಾರೆ. ಇಡೀ ರಾಜ್ಯದ ಮೂಲೆ ಮೂಲೆ ಅಂತಂದ್ರೆ ಆಳುವ ವರ್ಗಕ್ಕೆ ನಮ್ಮ ಎದುರಾಳಿಗೆ ನಮ್ಗಿಂತ ಚೆನ್ನಾಗಿ ಗೊತ್ತಿದೆ. ಆದ್ರೆ ನಮಗೆ ತುಂಬಾನೇ ಕಾಡಂತ ನೋವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಏಳಿಗೆಗಳಾಗಬೇಕಂತ ಎಲ್ಲರೂ ಉದ್ದುದ್ದ ಭಾಷಣಗಳನ್ನು ಮಾಡ್ಕೊಂಬರ್ತಾರೆ. ಪ್ರಜಾಪ್ರಭುತ್ವ ಬಂದು 75 ವರ್ಷ ಅಮೃತ ಮಹೋತ್ಸವ ಕಳೆದ ವರ್ಷ 100 ಕೋಟಿಗಳನ್ನ ಖರ್ಚು ಮಾಡಿ 100 ಇದನ್ನ ಪ್ರಜಾಪ್ರಭುತ್ವ ಅಂತ ನಾವು ಹೆಂಗೆ ಅರ್ಥ ಮಾಡ್ಕೋಬೇಕು? ಒಂದ್ ಕಡೆ ಅತ್ಯಂತ ಶ್ರೀಮಂತ, ಒಂದ್ ಕಡೆ ಗರ್ಭಡವ. ಸಂವಿಧಾನ ಸ್ವತಂತ್ರ ಬಂದ ತಕ್ಷಣ ಅನೇಕ ಬಂಡವಾಳಶಾಹಿಗಳು ಜೋಡಿದಾರಗಳು ಎಲ್ಲ ಭೂಮಿನ ಕಿತ್ಕೊಂಡು ಸರ್ಕಾರಕ್ಕೆ ತಗೊಂಡ್ರಿ. ಸರ್ಕಾರಕ್ಕೆ ತಗೊಂಡು ಏನ್ ಮಾಡಿದ್ರಿ ನೀವು? ಭೂಮಿನೇ ಇಲ್ಲ, ಭೂಮಿ ಒಳಗಡೆ ನೀರಿಲ್ಲ. ಇಂಥ ಪರಿಸ್ಥಿತಿನಲ್ಲಿ ಸಿದ್ದರಾಮಯ್ಯವರು ಬಹುದೊಡ್ಡ ನಾಟ್ಯವನ್ನು ಆಡ್ಕೊಂಡು 2013 SCPTSP ಕಾಯ್ದೆ ಅನುದಾನದ ಕಾಯ್ದೆಯನ್ನು ಜಾರಿ ಮಾಡಿದ್ರು. ಈಗ 11 ವರ್ಷಕ್ಕೆ ಸರಾಸರಿ 3 ಲಕ್ಷಕ್ಕೂ ಹೆಚ್ಚು ಸಾವಿರ ಕೋಟಿ ಆಗಿದೆ. ಈ ಸಭೆ ಮುಖಾಂತರ ಸರ್ಕಾರಕ್ಕೆ ಇಡೀ ರಾಜ್ಯದಿಂದ ಮೂಲೆ ಮೂಲೆಯಿಂದ ಬಂದಿರ್ತಕ್ಕಂಥ ಎಲ್ಲ ಭೀಮಸೇನಾನಿಗಳನ್ನು ಸಹ ಸ್ಪಷ್ಟವಾಗಿ ಸಂದೇಶವನ್ನು ಕೊಟ್ಟಿದ್ದೀವಿ. ಪರ್ಯಾಯ ರಾಜಕಾರಣ ಪ್ರಾರಂಭ ಆಗ್ತದೆ. ನೀವು ಮತ್ತೆ ಹೇಳ್ತಿದ್ದಲ್ಲ, ನಾನು ಕುರಿ ಕಾಯ್ಕೊಂಡು ಬಂದೆ, ಸುಳ್ಳ. ನೀವೆಂದು ಕುರಿ ಕಾಯ್ದೆ ಇಲ್ಲ, ನಮಗೆ ಗೊತ್ತಿದೆ. ಆಕ್ಚುಲಿ ಮೂಲತಃ ಕುರುಬರು ಕುರಿ ಕಾಯಲ್ಲ, ಎಲ್ಲ ರೈತಾಪಿವರೆಗೂ ಉಪವೃತ್ತಿಯಾಗಿ ಕುರಿ ಕಾಯೋದು. ವಿಶೇಷವಾಗಿ ಕುರಿ ಕಾಯೋರನ್ನ ತುಪ್ಪ ಕಟ್ಟಿಸ್ಕೊಂಡು ಅದನ್ನ ಲಾಳಿ ಮಾಡಿ ಕಂಬಳಿಗಳನ್ನ ಮಾಡಿ ಕಮರ್ಷಿಯಲ್ ಬಿಸ್ನೆಸ್ ಮಾಡ್ತಿದ್ದವ್ರು ನೀವು. ನಿಮಗೆ ಚರಿತ್ರೆ ಗೊತ್ತಿಲ್ಲ. ನಿಮ್ಗೆ ಜನರಿಗೆ ಚರಿತ್ರೆ ಸುಳ್ಳು ಹೇಳ್ಕೊಂಡು ಹೋಗ್ತಾ ಇದ್ದೀರಾ. ನೀವು ಕುರಿ ಕಾಯೋರಲ್ಲ ಅದು ಸುಳ್ಳುಗಳು ಹೇಳ್ಕೊಂಡು ಹೋಗ್ತಾ ಇದ್ರ ಸಾಧ್ಯವಾದ್ರೆ ಇನ್ನು ಮುಂದ್ಗಡೆ ಕುರಿ ಕಾಯಕ್ಕೆ ಹೋಗಲೇಬೇಕಾಗ್ತದೆ. ನಾವು 25-30 ವರ್ಷ ಕಂಡಕ್ಕೆ ಇಂತಹ ಒಬ್ಬ ದೊಡ್ಡ ಜಾತಿವಾದಿ ಒಂದು ಯಾವುದೇ ಇಲಾಖೆಯಲ್ಲಿ ಒಂದು P1 ಕೂಡ ಬೇರೆಯವರು ಆಯ್ಕೆ ಜಾಗದಲ್ಲಿ ಇಟ್ಕೊಡುದು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆ ಪ್ರತ್ಯೇಕವಾಗಿ ಮಾಡಿದ್ದಾರೆ. ಆದ್ರೆ 2 ಇಲಾಖೆ ನೋಡ್ಕೊಳ್ಳಕ್ಕೆ ಮಂತ್ರಿಗಳಿದ್ದಾರೆ, IAS ಆಫೀಸರ್ ಇದ್ದಾರೆ. ಇದ್ರು ಒಬ್ಬ ರಾಮಾಯಣ ರಿಟೈರ್ಡ್ ಆಫೀಸರ್ ಇದ್ದಾರೆ. ಪ್ರತಿಯೊಂದು ಇಂಚಿಂಚು ಒಂದು ಪೆನ್ಸಿಲ್ ಆಗ್ಬೇಕಂತ ಕೂಡ ರಾಮಾಯ ಕಾರಣ. ಅಲ್ಲಿ ಮಹಾದೇವಪ್ಪನೂ ಎಪ್ಪೆಟ್ಟು, IAS ಆಫೀಸರು ಎಪ್ಪೆಟ್ಟು, ಈ ಹಿಂದೆ ನಾಗೇಂದ್ರ ಜೈಲು ಹೋಗಿ ಮುದ್ದೆ ಇದ್ದಾರಲ್ಲ ಅವನೂ ಸಹ ಎಪ್ಪೆಟ್ಟು. ಗುಲಾಬ್ಗಿರಿಯಿಂದನ ಅವ್ರು ಅದನ್ನೇ ಮಾಡ್ಕೊಂಡಿರಿ. ನಾ ಬಾಬಾ ಸಾಹೇಬ್ ಹೇಳಲ್ಲ, ನಾವು ಸ್ವಾಭಿಮಾನಿಗಳಾಗಿ ಆತ್ಮಗೌರವ ಘನತೆಯ ಬದುಕಿನಿಂದ ನಾವು ಬದುಕಿದವರು. ಸಮಾಜಕ್ಕೂ ಸಹ ಘನತೆಯ ಬದುಕನ್ನ, ಸ್ವಾಭಿಮಾನದ ಬದುಕನ್ನ ಹೇಳ್ಕೊಟ್ಟ ಸ್ವಾಭಿಮಾನದ ರಾಜಕಾರಣವನ್ನ ನಾವು ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಮಾತಾಡಕ್ಕೆ ಅವಕಾಶ